ಜಿಂಕೆ ನೀರು ಕುಡಿಯುತ್ತಿರುವ ಹಾಗಿದೆ. ಅಯ್ಯೋ, ಎಂಥ ಅನಾಹುತವಾಯ್ತು! ಯಾರಪ್ಪ ನೀನು? ಇಲ್ಲಿ ಯಾಕೆ ಬಂದೆ ಮಗು? ನನ್ನ ಹೆಸರು ಶ್ರವಣ್ ಕುಮಾರ್. ನೀರು ತರಲೆಂದು ಬಂದೆ. ಅಯ್ಯೋ ಅಯ್ಯೋ ದುರ್ವಿಧಿಯೇ! ನಾನು ಅಯೋಧ್ಯೆಯ ಮಹಾರಾಜ ದಶರಥ. ಬೇಟೆಗಾಗಿ ಬಂದೆನಪ್ಪ. ಜಿಂಕೆಯೊಂದನ್ನು ಬೆನ್ನಟ್ಟಿದೆ. ಅದು ಈ ಕಡೆಯೇ ಬಂದು ಮರೆಯಾಯಿತು. ನೀರು ಕುಡಿಯುತ್ತಿರುವ ಸದ್ದು ಕೇಳಿ ಜಿಂಕೆಯೇ ಇರಬೇಕೆಂದು ಭಾವಿಸಿ ಬಾಣ ಬಿಟ್ಟೆ ಮಗು. ನೀನಿರುವುದು ನನಗೆ ತಿಳಿಯಲಿಲ್ಲ ಮಗು. ಆಹಾ, ಎಂಥ ಸೌಭಾಗ್ಯ ನನ್ನದು! ನನ್ನ ಜಾಗದಲ್ಲಿ ಜಿಂಕೆಯೊಂದು ಬಲಿಯಾಗುತ್ತಿತ್ತು. ಅದರ ಜೀವ ಉಳಿಸಿದ ಪುಣ್ಯ ನನ್ನದು. ಅಯ್ಯೋ ದುರ್ವಿಧಿಯೇ! ನನ್ನ ಪ್ರಾಣ ಹೋಗುತ್ತಿದ್ದರೂ ಜಿಂಕೆಯ ಪ್ರಾಣ ಉಳಿಸಿದೆ ಎಂದು ಸಂತೃಪ್ತಿ ಪಡುವ ಸಾತ್ವಿಕರೊಬ್ಬನ ಜೀವ ತೆಗೆದು ಬಿಟ್ಟನೆ. ಬೇಟೆಯ ನೆಪದಲ್ಲಿ ಮೋಜಿಗಾಗಿ ಮುಗ್ಧ ಜೀವಿಗಳನ್ನು ಬಲಿ ಪಡೆಯುವ ನಮ್ಮಂಥವರಿಗೆ ಧಿಕ್ಕಾರವಿರಲಿ. ಮಗು, ಕಂದ, ನಾನು ಅರಿಯದೇ ತಪ್ಪು ಮಾಡಿದ್ದೇನೆ. ಮಗು, ದಯವಿಟ್ಟು ನನ್ನನ್ನು ಕ್ಷಮಿಸು. ಕ್ಷಮಿಸು ಮಗು. ಪ್ರಭುಗಳೇ, ನನ್ನ ಸಾವಿನ ಬಗ್ಗೆ ನೀವೇಕೆ ದುಃಖಿಸುತ್ತಿದ್ದೀರಿ? ನನಗೆ ಹೀಗೆ ಸಾವು ಬರಬೇಕೆಂದು ಆ ವಿಧಿ ಬರೆದಿರುವಾಗ ನೀವೇನು ಮಾಡುವಿರಿ? ನನ್ನನ್ನು ಕೊಲ್ಲಬೇಕೆಂದೇ ನೀವೇನು ಬಾಣ ಹೂಳಲಿಲ್ಲ. ನೀವು ಕೇವಲ ನೆಪ ಮಾತ್ರ. ಇಂಥ ಪಾಪದ ನೆಪ ನಾನೇ ಆಗಬೇಕಿತ್ತೆ ಮಗು. ಬಾಳಿ ಬದುಕಬೇಕಾದ ನಿನ್ನ ಸುಂದರ ಜೀವನವನ್ನು ನಾನೇ ಕಸಿದುಕೊಂಡೆನಲ್ಲ. ಈ ಪಾಪ ಕರ್ಮ ನನ್ನ ಜೀವನದುದ್ದಕ್ಕೂ ಕಾಡಲಿದೆ ಮಗು, ಕಾಡಲಿದೆ. ಆಗಿ ಹೋಗಿರುವುದಕ್ಕೆ ಚಿಂತಿಸಿ ಫಲವಿಲ್ಲ ಪ್ರಭುಗಳೇ. ನೀವು ನನಗೊಂದು ಸಹಾಯ ಮಾಡಬಲ್ಲುವಿರಾ? ಹೇಳು ಮಗು, ಹೇಳು. ನಾನೇನು ಮಾಡಬೇಕು? ನಮ್ಮ ತಂದೆ ತಾಯಿಗಳಿಗೆ ಹುಟ್ಟಿನಿಂದ ಕಣ್ಣು ಕಾಣುವುದಿಲ್ಲ. ವೃದ್ಧರು. ಅವರನ್ನು ತೀರ್ಥಯಾತ್ರೆಗೆಂದು ಕರೆದೊಯ್ಯುತ್ತಿದ್ದೆ. ಬಾಯಾರಿಕೆ ಎಂದರು. ನೀರು ತರಲು ಬಂದಿದ್ದೆ. ಅವರು ಇಲ್ಲಿಯೇ ಹತ್ತಿರದಲ್ಲಿದ್ದಾರೆ. ದಯಮಾಡಿ ಅವರಿಗೆ ನೀರು ತಲುಪಿಸುವಿರಾ? ಅಯ್ಯೋ, ನೀರೇನು ಮಗು, ನನ್ನ ಜೀವವನ್ನು ಕೇಳಿದರೂ ಕೊಡುತ್ತೇನೆ ಮಗು. ಜೀವ ಬೇಡುವವರಲ್ಲ ಪ್ರಭು ಅವರು. ಸಾಧ್ಯವಾದರೆ ಅವರಿಗೆ ಜೀವನ ಕೊಡಿ. ಏಕೆಂದರೆ ಅವರು ವೃದ್ಧರು, ಅಂಧರು. ಅವರಿಗೆ ಆಸರೆಯಾಗಿದ್ದವನು ನಾನೊಬ್ಬನೇ. ಈಗ ನಾನು ಇಲ್ಲವಾದರೆ ಅವರು ಅನಾಥರಾಗಿ ಬಿಡುತ್ತಾರೆ. ಇಲ್ಲ ಕಂದ, ಇಲ್ಲ. ಅವರು ಅನಾಥರಾಗಲು ನಾನು ಬಿಡುವುದಿಲ್ಲ. ಇದು ನಾನು ನಿನಗೆ ವಚನ ಕೊಡುತ್ತಿದ್ದೇನೆ. ಅವರು ಬದುಕಿರುವವರೆಗೂ ನಾನು ಅವರನ್ನು ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಂತೆ ನೋಡಿಕೊಳ್ಳುತ್ತೇನೆ. ಇದು ಸತ್ಯ, ಇದು ಸತ್ಯ. ಅಯ್ಯೋ ಅಯ್ಯೋ ಕಂದ, ಮಗು.
ನನ್ನ ಕ್ಷಮಿಸ್ಬಿಡಿ ಸ್ವಾಮಿ. ನನ್ನ ತಾಯಿಗೆ ನಾನು ದ್ರೋಹ ಮಾಡಿಬಿಟ್ಟೆ. ಇನ್ಯಾವತ್ತೂ ನಮ್ಮ ಅತ್ತೆ ಜೊತೆ ಜಗಳ ಮಾಡಲ್ಲ ಗುರುಗಳೇ. ಅವ್ರು ಹೇಳ್ದ ಹಾಗೆ ಕೇಳ್ಕೊಂಡಿರ್ತೀವಿ. ಮನುಷ್ಯ ತಪ್ಪು ಮಾಡೋದು ಸಹಜ ಗುಣ, ತಿದ್ದಿ ನಡೆಯೋದು ದೊಡ್ಡತನ. ನಿಮ್ಮ ಮಗ ಸೊಸೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದಾರೆ ತಾಯಿ. ಮತ್ತೆ ಅವರು ಇನ್ನು ಯಾವತ್ತೂ ಈ ತಪ್ಪನ್ನು ಮಾಡುವುದಿಲ್ಲ ಎಂದುಕೊಂಡಿದ್ದೇನೆ. ನೀವಿನ್ನು ಸಂತೋಷವಾಗಿ ನಿಮ್ಮ ಮನೆಗೆ ಹೋಗಬಹುದು ತಾಯಿ. ಕ್ಷಮಿಸ್ಬೇಕು ಗುರುಗಳೇ. ನಾನು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದು ನನ್ನ ಮಗ ಸೊಸೆ ಜೊತೆ ನನ್ನ ಸೇರಿಸಿ ಅಂತ ಕೇಳೋಕಲ್ಲ. ಮತ್ತೆ ನನ್ನ ಮಗ ಸೊಸೆ ಏನೇ ಹೇಳ್ಬೋದು, ಆದರೆ ನಾನು ಬದುಕಿರೋದ್ರಿಂದ ಇವ್ರ ಸುಖ ಸಂತೋಷಕ್ಕೆ ತೊಂದರೆ ಆಗಿದೆ ಅಂತ ನನಗೆ ಅರ್ಥ ಆಗಿದೆ. ಇಲ್ಲವಾ, ನಿನ್ನಿಂದ ನಮಗೆ ಯಾವತ್ತೂ ಯಾವ ರೀತಿ ತೊಂದರೆನೂ ಆಗಿಲ್ಲ. ಮಗ ಮನಸ್ಸಲ್ಲಿರೋ ಮಾತೇ ಅಲ್ವಾ ಬಾಯಿಗೆ ಬರ್ತಿರೋದು. ಹಾಗಂತ ನನ್ನ ಮಗ ಸೊಸೆ ಮೇಲೆ ನನಗೇನು ಕೋಪ ಇಲ್ಲ. ಕೋಪ ಇದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಎಲ್ಲೋ ಹೋಗಿ ಪ್ರಾಣ ಕಳ್ಕೊತಾ ಇದ್ದೆ. ಆದರೆ ಪ್ರಾಣ ಕಳ್ಕೊಂಡಿರೋ ಕಳಂಕ ನನ್ನ ಮಗನಿಗೆ ಬರಬಾರ್ದು ಅಂತ ನಾನು ನಿಮ್ಮನ್ನ ಹುಡ್ಕೊಂಡು ಬಂದೆ. ನಾನು ಕೇಳಿದ್ದು ನಡೆಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಗುರುಗಳೇ, ಅದನ್ನು ಮರಿಬೇಡಿ. ನಿಮ್ಮ ಸಮಸ್ಯೆಯ ಪರಿಹಾರ ಆಯಿತು ಅಂದುಕೊಂಡೆ, ಆದರೆ ನಿಜವಾದ ಸಮಸ್ಯೆ ಈಗ ಶುರುವಾಗಿದೆ ಅನ್ನಿಸ್ತಿದೆ. ಹೇಳಿ ತಾಯಿ, ಮತ್ತೇನು ನಿಮ್ಮ ಮನೋವ್ಯಾಕುಲತೆ? ವಾಸಿ ಆಗದಿರೋ ಕಾಯಿಲೆನ ವಾಸಿ ಮಾಡಿದಿರಂತೆ, ಸತ್ತವರನ್ನ ಬದುಕಿಸಿದಿರಂತೆ, ಇನ್ನೂ ಏನೇನೋ ಪವಾಡಗಳನ್ನ ಮಾಡಿದಿರಂತೆ. ಹಾಗೆ ನನ್ನ ಉಳಿದ ಆಯುಷ್ಯನ ನನ್ನ ಮಗನಿಗೆ ಕೊಟ್ಟು ನನಗೆ ಮುಕ್ತಿ ಕೊಡಿ ಗುರುಗಳೇ, ಮುಕ್ತಿ ಕೊಡಿ.